ಭರವಸೆ ಕೊಟ್ಟಿದ್ದಾರೆ, ಬೇಗ ಸರಿ ಮಾಡ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ನೋಡೋಣ. ಅದನ್ನು ಫಾಲೋ ಅಪ್ ಅಂತೂ ನ್ಯೂಸ್ 18 ಕನ್ನಡ ಮಾಡೇ ಮಾಡುತ್ತೆ. ಇನ್ನು ಮುಂದಿನ ಜಿಲ್ಲೆಗೆ ಹೋಗೋಣ. ಮರದ ಕೆಳಗಡೆ ಬಯಲಲ್ಲಿ ಮಕ್ಕಳಿಗೆ ಪಾಠ, ಕಿತ್ತು ಹೋದ ಮೇಲ್ಛಾವಣಿ, ಬೀಳುವಂತಿದೆ ಕಟ್ಟಡ. ಜಗುಲಿಯಲ್ಲಿ ಮಕ್ಕಳಿಗೆ ಪಾಠ, ಬೆಂಚ್ ಕೂಡ ಇಲ್ಲ. ಮರದ ಕೆಳಗಡೆ ಬಯಲಲ್ಲಿ ಮಕ್ಕಳಿಗೆ ಪಾಠ ಮಾಡಲಾಗುತ್ತೆ. ಕಿತ್ತೋದ ಮೇಲ್ಛಾವಣಿ, ಬೀಳುವಂತಿರುವಂಥ ಕಟ್ಟಡ. ಹಂಗಿದ್ರು ಪಾಪ ಮಕ್ಕಳು ಹೋಗ್ತಾ ಇದ್ದಾರೆ, ಅವ್ರನ್ನ ಜಗಲಿಯಲ್ಲಿ ಪಾಠ ಮಾಡುವಂಥ ಪರಿಸ್ಥಿತಿ ಇದೆ. ಬೆಂಚ್ ಕೂಡ ಇಲ್ಲ ಮಕ್ಕಳಿಗೆ. ಯಾದಗಿರಿ ತಾಲೂಕಿನ ಹೊಸಳ್ಳಿ ಗ್ರಾಮದ ಶಾಲೆ ಇದು. ಯಾದಗಿರಿ ಅಂದರೆ ಊಹಿಸ್ಕೊಳ್ಬೇಕಲ್ಲ, ಕಲ್ಯಾಣ ಕರ್ನಾಟಕ ಭಾಗದ ಪರಿಸ್ಥಿತಿ ಹೇಗಿದೆ ಅಂತ. ಬೆಳಗ್ಗೆ ಅಷ್ಟೇ ಕಲಬುರಗಿದ್ದೊಂದು ತೋರಿಸ್ತಾ ಇದ್ವಿ. ಅಲ್ಲಿ ಟಾಯ್ಲೆಟ್ ರೂಮ್ಗಿನ್ನೂ ಕಡೆ ಆಗಿರುವಂಥ ಸರ್ಕಾರಿ ಶಾಲೆ, ಅಂಥ ಶಾಲೆಗೂ ಕೂಡ ಮಕ್ಕಳು ಹೋಗ್ತಾ ಇದ್ದಾರೆ. ಅವಘಡಕ್ಕೆ ಆಹ್ವಾನ ನೀಡ್ತಾ ಇದೆ ಸರ್ಕಾರಿ ಶಾಲೆ. 8 ಕೊಠಡಿಗಳ ಶಾಲೆಯಲ್ಲಿ 4 ರೂಮ್ಗಳು ಶಿಥಿಲಾವಸ್ಥೆಯಲ್ಲಿದ್ದಾವೆ. 200ಕ್ಕೂ ಹೆಚ್ಚು ಮಕ್ಕಳಿಗೆ 3 ಕೊಠಡಿಯಲ್ಲಿ ಪಾಠವನ್ನ ಮಾಡಲಾಗ್ತದೆ. 200ಕ್ಕೂ ಹೆಚ್ಚು ಜನ, ಬಿಗ್ ನಂಬರ್ಸ್ ಇದು. ಸರ್ಕಾರಿ ಶಾಲೆಯಲ್ಲಿ ಅಷ್ಟೊಂದು ಜನ ಮಕ್ಕಳು ಬರ್ತಾ ಇದ್ದಾರೆ ಅಂದರೆ ಕೊಠಡಿ ಸಿಗದಿದ್ದಾಗ ಕಂಡಲ್ಲಿ ಕೂರಿಸಿ ಪಾಠವನ್ನ ಮಾಡಬೇಕಾಗಿದೆ. ಒಟ್ಟಲ್ಲಿ ಪಾಪ ಅಲ್ಲಿನ ಟೀಚರ್ಸ್ ಏನು ಮಾಡ್ತಾರೆ ಹೇಳಿ? ಅವ್ರೇನು ಕಟ್ಟಡ ಕಟ್ಸೋಕ್ಕಾಗತ್ತಾ? ಸರ್ಕಾರನೇ ಹಿಂದೆ ಮುಂದೆ ನೋಡುತ್ತೆ, ಕೊಡಬೇಕಾ ಬೇಡವಾ ಅಂತ. ಗೌರ್ಮೆಂಟ್ ಬಡವ್ರ ಮಕ್ಕಳಲ್ವಾ, ಏನಾದರೂ ಮಾಡ್ಕೊಂಡು ಸಾಯ್ಲಿ ಅನ್ನುವಂಥ ಮನಸ್ಥಿತಿ ಇರುವಂಥ ಸರ್ಕಾರಗಳು. ಸೊ ಏನು ಮಾಡ್ತಾರೆ, ಹೇಗಾದರೂ ಮಾಡಿ ಪಾಪ ಮಕ್ಕಳಿಗೆ ಏನಾದರೂ ಕಲಿಸ್ಬೇಕಲ್ಲ ಅನ್ನೋ ಕಾರಣಕ್ಕೋಸ್ಕರ ಬಯಲಲ್ಲಾದರೂ ಕೂರಿಸ್ಕೊಂಡು ಅಲ್ಲಿನ ಟೀಚರ್ಸು ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ಕಿಟಕಿ ಕಿತ್ತೋಗಿದೆ, ಕೂರ್ಲಿಕ್ಕೆ ಬೆಂಚ್ ವ್ಯವಸ್ಥೆ ಇಲ್ಲ, ಮತ್ತು ಆ ಸ್ಕೂಲ್ನ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದೆ. ನನ್ನ ಹೆಸರು ಮಹೇಶ್, ನಾನು ಹೊಸಳ್ಳಿ ಗ್ರಾಮದ ಯುವಕ. ನಮ್ಮೂರಲ್ಲಿ ಸುಮಾರು 8 ಶಾಲೆಗಳಿದ್ದಾವೆ. ಅದರಲ್ಲಿ ಕೆಲವೊಂದು 2 ಮಾತ್ರ ಚೆನ್ನಾಗಿದ್ದಾವೆ. ಮಿಕ್ಕಿರವೆಲ್ಲ ಬಿದ್ದು ಮಳೆಗೆ ಒಂಥರ ಸೋರೋದು ಮತ್ತು ಸಿಮೆಂಟ್ ಕೂಡ ಕೆಳಗೆ ಬೀಳ್ತಿದೆ. ಅಂದರೆ ನಮ್ಮೂರಲ್ಲಿ ಶಾಲೆ ನೋಡಿ ಹುಡುಗರನ್ನ ಶಾಲೆ ಕಳಿಸೋ ಕೂಡ ಹೆದರ್ತಿದ್ದಾರೆ ಜನ. ಆ ಥರ ನಮ್ಮೂರ ಶಾಲೆ ಪರಿಸ್ಥಿತಿ ಆಗಿದೆ. ಇದ್ರ ಬಗ್ಗೆ ಎಷ್ಟು ಅಧಿಕಾರಿಗಳಿಗೆ ಏನು ಲೆಟ್ರ್ ಕೊಟ್ಟರು ಯಾರು ಏನು ನೋಡ್ತಾನೆ ಇಲ್ಲ ನಮ್ಮೂರ ಬಗ್ಗೆ. ನಮ್ಮ ಹುಡುಗರು ಶಾಲೆ ಹುಡುಗರು ಕೂಡ ಸಂಖ್ಯೆ ಕೂಡ ಕಮ್ಮಿ ಆಗಿಬಿಟ್ಟಿದೆ. ಇದಕ್ಕಾಗಿ ಹೊರ ಕುಡಿಸಿ ಕೂಡ ಪಾಠ ಮಾಡ್ತಿದ್ದಾರೆ. ಮಳೆ ಬಂದರೆ ಇಲ್ಲಿ ಪಾಠ ಮಾಡೋಕ್ಕೂ ಆಗಲ್ಲ. ಇದೆಲ್ಲ ಸರಿ ಮಾಡಬೇಕೆಂದು ಇದು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ನಮ್ಮ ಹೊಸಳ್ಳಿ ಗ್ರಾಮದ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಇದು ಹೊಸಳ್ಳಿ ಗ್ರಾಮ ನಮ್ಮದು. ನಮ್ಮಲ್ಲಿ 4 ಕೋಣೆಗಳು ಶಾಲೆ ಹುಡುಗರಿಗೆ ತೊಂದರೆ ಆಗ್ಯಾವ, ಬಿದ್ದಾವ. ಅವೆಲ್ಲ ದುರಸ್ತಿ ಆಗ್ಬೇಕು. ಮತ್ತು ಹೊಸ ಕಟ್ಟಡಗಳು ಆಗ್ಬೇಕದು. ಮತ್ತು ಕೆಲವೊಂದು ಸೋರ್ತಾ ಇದ್ದವು, ಲೀಕೇಜ್ ಆಗ್ಲಕತ್ತವ. ಅವನ್ನ ಏನಪ್ಪ ಅಂದ್ರೆ ದುರಸ್ತಿ ಮಾಡಿ ಕೊಡಬೇಕು. ಇಂಥವೆಲ್ಲ ಊರಾಗ ಶಾಲೆ ಏನಪ್ಪ ಅಂದ್ರೆ ಚೆನ್ನಾಗಿರ್ಬೇಕಂತಕ್ಕಂಥದ್ದು ನಾವು ಈ ಮಾಧ್ಯಮದ ಮುಖಾಂತರ ಹೇಳೋಕೆ ಇಷ್ಟಪಡ್ತೀವಿ. ನಮ್ಮೂರಲ್ಲಿ ಶಾಲೆ ನೆಟ್ಟಿಗೆಲ್ಲ ಎಲ್ಲ ಬೀಳಕ್ಕಾಗಿದೆ. ಮಳೆ ಬಂದು ಸೋರುತ್ತೆ, ಒಬ್ಬರು ಕೇರ್ ಮಾಡಲ್ಲ. ಇಲ್ಲಿ ಕಾಂಪೌಂಡ್ ಇಲ್ಲ, ಮಕ್ಕಳೆಲ್ಲ ಹೊರಗಡೆ ಕೂತು ಪಾಠ ಮಾಡಿಸ್ಬೇಕಾಗುತ್ತೆ. ಎಲ್ಲ ಬೀಳಕ್ಕಾಗಿದೆ. ನಮಗೆ ಹೊಸ ಶಾಲೆ ಕಟ್ಟಿಸ್ಕೊಡ್ಬೇಕು, ಎಲ್ಲ ಮಕ್ಕಳಿಗೆ ಅನುಕೂಲ ಮಾಡಬೇಕು. ಆ ಕಿತ್ತೋಗಿರೋ ಶಾಲೆಯ ಕಟ್ಟಡ ಹೇಗಿದೆ, ಅವ್ಯವಸ್ಥೆಯ ಆಗರವಾಗಿದೆ, ಆ ದುಸ್ಥಿತಿಯ ಬಗ್ಗೆ ನಮ್ಮ ಯಾದಗಿರಿಯ ಪ್ರತಿನಿಧಿ ಗಣೇಶ್ ಮಾಲಿ ಪಾಟೀಲ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾನು. ಯಾದಗಿರಿ ಜಿಲ್ಲೆ ಶೈಕ್ಷಣಿಕವಾಗಿ ಮೊದಲೇ ಹಿಂದುಳಿದಿರ್ತಕ್ಕಂತಹ ಹಣೆಪಟ್ಟಿಯನ್ನು ಹೊತ್ತಿದೆ. ಆದರೆ ಇನ್ನು ಶಿಕ್ಷಣ ಸಚಿವರು ಮತ್ತು ಶಿಕ್ಷಣ ಸಂಬಂಧಪಟ್ಟ ಒಂದು ಅಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಲೇಬೇಕು. ನಾವು ಇವತ್ತು ಯಾದಗಿರಿ ಜಿಲ್ಲೆಯ ಹೊಸಳ್ಳಿ ಗ್ರಾಮದಲ್ಲಿ ನಾವಿದ್ದೀವಿ. ಇಲ್ಲಿ 200 ಮಕ್ಕಳು ಇದ್ದಾರೆ, ಓದ್ತಕ್ಕಂಥ ವಿದ್ಯಾರ್ಥಿಗಳು 200 ಮಕ್ಕಳಿದ್ದಾರೆ. ಒಟ್ಟಾರೆಯಾಗಿ 8 ಕೊಠಡಿಗಳು ಇಲ್ಲಿದ್ದು 8ರಲ್ಲಿ 4 ಕೊಠಡಿಗಳು ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿವೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಈಗ ಬೀಳುತ್ತೋ ಆಗ ಬೀಳುತ್ತೋ ಅಂತಕ್ಕಂತಹ ಪರಿಸ್ಥಿತಿಯಲ್ಲಿ ಇಲ್ಲಿಯ ಕೊಠಡಿಗಳ ಅವಸ್ಥೆ ಇಲ್ಲಿ ನೋಡ್ಬೋದು. ನೀವು ದೃಶ್ಯಾವಳಿಗಳಲ್ಲಿ ಸಂಪೂರ್ಣವಾಗಿ ಶಿಥಿಲಾವಸ್ಥೆಗೆ ತಲುಪಿದ್ದಾವೆ. ಏನು ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ, ಅಷ್ಟೊಂದು ಶಿಥಿಲಾವಸ್ಥೆಗೆ ತಲುಪಿದ್ದಾವೆ. ಮಕ್ಕಳನ್ನು ನೋಡ್ಬೋದು. ಇಲ್ಲಿ ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡಬೇಕಾದ್ರೆ ಅವ್ರಿಗೂ ಕೂಡ ಒಂದು ಸಮಸ್ಯೆ ಆಗ್ತಾ ಇದೆ. ಮಕ್ಕಳಿಗೆ ಒಂದು ಶಿಥಿಲಾವಸ್ಥೆ ಕೊಠಡಿ ತಲುಪಿರೋ ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಬಯಲಲ್ಲಿ ಪಾಠವನ್ನು ಮಾಡ್ತಾ ಇದ್ದಾರೆ. ಒಂದು ಮರದ ಕೆಳಗಡೆ ಕೂರಿಸ್ಬಿಟ್ಟು ಹೊರಗಡೆ ಬಯಲಲ್ಲಿ ಮಕ್ಕಳಿಗೆ ಪಾಠವನ್ನು ಮಾಡ್ತಕ್ಕಂತಹ ವ್ಯವಸ್ಥೆಯನ್ನು ಇಲ್ಲಿಯ ಶಿಕ್ಷಕರು ಮಾಡ್ಕೊಂಡಿದ್ದಾರೆ. ನಿಜಕ್ಕೂ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿಯಿಂದ ಸಾಕಷ್ಟು ಕೋಟಿ ಅನುದಾನವನ್ನು ಬರುತ್ತೆ. ಯಾಕೆ ಅದನ್ನು ಬಳಸ್ಕೊಂಡು ಇಲ್ಲಿಯ ಮಕ್ಕಳಿಗೆ ಇಲ್ಲಿಯ ಒಂದು ಶಿಕ್ಷಣ ಇಲಾಖೆಯವರು ಒಂದು ಮುತುವರ್ಜಿಯನ್ನು ವಹಿಸಿ ಸಮರ್ಪಕವಾಗಿ ಒಂದು ಕೊಠಡಿಗಳ ವ್ಯವಸ್ಥೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಯಾಕೆ ಇಷ್ಟೊಂದು ಬಡವರ ಮಕ್ಕಳ ಬಗ್ಗೆ ಇಷ್ಟೊಂದು ನಿಷ್ಕಾಳಜಿನ ಸರ್ಕಾರಕ್ಕೆ ಅಂಥದ್ದು ಯಕ್ಷ ಪ್ರಶ್ನೆ ಆಗಿದೆ. ಈಗಲಾದರೂ ಎಚ್ಚೆತ್ತುಕೊಂಡು ಮಕ್ಕಳಿಗೆ ಒಂದು ಸುಸಜ್ಜಿತವಾದ ಸೂರನ್ನು ಮಾಡಿಕೊಡ್ಬೇಕು, ಅವರಿಗೆ ಓದೋದಕ್ಕೆ ಒಳ್ಳೆಯ ಕ್ಲಾಸ್ ರೂಮನ್ನು ಮಾಡಿಕೊಡ್ಬೇಕಂತೇಳಿ ನ್ಯೂಸ್ 18 ಕಳಕಳಿಯಾಗಿದೆ. ಯಾದಗಿರಿಯಿಂದ ಗಣೇಶ್ ಪಾಟೀಲ್, ನ್ಯೂಸ್ 18. ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಂತೂ ಅದ್ಯಾವ ಕಲ್ಯಾಣ ಆಗ್ತಾವೋ ಏನೋ, ಹೆಸರು ಮಾತ್ರ ಇಟ್ಬಿಟ್ರು ಕಲ್ಯಾಣ ಕರ್ನಾಟಕ ಅಂತ. ನೋಡಿ, ಶಿಕ್ಷಣ ಅನ್ನುವಂಥದ್ದೇ ಶಿಕ್ಷೆ ಆಗಿಬಿಟ್ಟಿದೆ ಪಾಪ ಅಲ್ಲಿನ ಮಕ್ಕಳಿಗೆ. ಶಿಕ್ಷಣ ಅಂದರೆ ಹೋಗೋದಕ್ಕೆ ಅಟ್ಲೀಸ್ಟ್ ಇಂಟ್ರೆಸ್ಟ್ ಇರಬೇಕಲ್ಲ ಮಕ್ಕಳಿಗೆ.
ಕಳ್ಸೋದಕ್ಕೆ ಧೈರ್ಯ ಬೇಕಲ್ಲ ಪೋಷಕರಿಗೆ. ಏನೂ ಇಲ್ಲ, ನಮ್ಮ ಮಕ್ಕಳಾದ್ರೂ ಓದ್ಲಿ ಅಂತ ಕಳ್ಸಿದ್ರೆ ಇಂಥ ಪರಿಸ್ಥಿತಿ ಕಲ್ಯಾಣ ಕರ್ನಾಟಕ ಭಾಗದ ಜಿಲ್ಲೆಗಳಲ್ಲಿ. ನೆಕ್ಸ್ಟ್ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಬರೋಣ. ಅಲ್ಲಿ ಚಾಮರಾಜನಗರದ ಹೇಗಿದೆ ಪರಿಸ್ಥಿತಿ ತೋರಿಸ್ತೀವಿ. ಶಿಥಿಲಗೊಂಡ ಕೊಠಡಿಗಳು, ಕೂರ್ಲಿಕ್ಕೂ ಕೂಡ ಜಾಗ ಇಲ್ಲ. ಉದ್ರಿ ಬೀಳ್ತಾ ಇದೆ ಶಾಲೆಯ ಮೇಲ್ಚಾವಣಿ, ಶಾಲೆಯ ಜಗುಲಿ, ಗ್ರಾಮದ ಚಾವಡಿಯಲ್ಲಿ ಪಾಠ. ನಾನು ಹೇಳ್ತಾ ಇದ್ನಲ್ಲ ಆರಂಭದಲ್ಲಿ, ಇದು ಒಂದೋ ಎರಡೋ ಶಾಲೆಯ ಪರಿಸ್ಥಿತಿ ಅಲ್ಲ, ಹತ್ತತ್ರ ಸುಮಾರು ಒಂದು 10,000ಕ್ಕೂ ಹೆಚ್ಚಿನ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಇದು. ಹೊರಗೆ ಬೆಂಚ್ ಇಲ್ಲ, ಪಾಠಕ್ಕೆ ಬೋರ್ಡ್ ಇಲ್ಲ. ಚಾಮರಾಜನಗರ ತಾಲೂಕಿನ ಬಸವಾಪುರದ ಶಾಲೆಯ ಸ್ಥಿತಿ ಇದು. ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅದು, ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಆದರೆ ಅದೇನೂ ಉನ್ನತಿ ಆಗಿಲ್ಲ, ಬರೀ ದುಸ್ಥಿತಿ ಆಗ್ತಾ ಇದೆ, ಅದು ಉನ್ನತಿ ಅಲ್ಲ. 6 ಕೊಠಡಿಗಳಲ್ಲಿ 2 ಕೊಠಡಿ ಸಂಪೂರ್ಣವಾಗಿ ಶಿಥಿಲ ಆಗಿದೆ. 6 ಕೊಠಡಿಯಲ್ಲಿ 2 ಕೊಠಡಿ, 1ರಿಂದ 8ನೇ ತರಗತಿ ಮಕ್ಕಳ ಪಾಠ 2 ಕೊಠಡಿಗಳಲ್ಲಿ ಅಸಾಧ್ಯ. 1ರಿಂದ 8ನೇ ಕ್ಲಾಸ್ವರೆಗೂ ಇದ್ದಾವೆ ಆ ತರಗತಿಗಳು. ಆದರೆ ಇರುವಂಥದ್ದು 6 ಕೊಠಡಿ, ಇನ್ನೂ 2 ಕೊಠಡಿ ಬೇಕಾಗಿತ್ತು. ಆ 6 ಕೊಠಡಿಯಲ್ಲಿ ಮತ್ತೆ ಒಂದು 2 ಕೊಠಡಿ ಶಿಥಿಲ ಆಗಿದ್ದಾವೆ ಸಂಪೂರ್ಣವಾಗಿ, ಅಲ್ಲಿ ಕೂರ್ಲಿಕ್ಕೂ ಕೂಡ ಆಗೋದಿಲ್ಲ. ಏನು ಉಳಿದಿರುವಂಥದ್ದು 4 ಕೊಠಡಿಗಳಷ್ಟೇ. ಅದರಲ್ಲಿ 1ರಿಂದ 1 to 8ವರೆಗೂ ಕೂಡ ಮಕ್ಕಳನ್ನ ಕೂರಿಸಿ ಓದಿಸ್ಬೇಕಾಗಿದೆ ಅಂತೆ. 110 ಮಕ್ಕಳು ಓದ್ತಾ ಇರುವಂಥ ಉನ್ನತೀಕರಿಸಿದ ಶಾಲೆ ಇದು. ಆ ಸ್ಥಿತಿ ನಿಮಗೆ ತೋರಿಸ್ತಾ ಇದ್ವಿ. ನಿಮಗೆ ಎಲ್ಲದೂ ಒಂದೇ ಥರ ಅನಿಸ್ತಾ ಇರ್ಬೋದು, ಇದೇನು ಎಲ್ಲ ಒಂದೇ ತೋರಿಸ್ತಾ ಇದ್ದಾರೇನೋ, ಇಲ್ಲ. ಎಲ್ಲ ಸರ್ಕಾರಿ ಶಾಲೆಗಳಲ್ಲೂ ಆಲ್ಮೋಸ್ಟ್ ಇಂಥದ್ದೇ ಪರಿಸ್ಥಿತಿ ಇರುವಂಥ ಹಿನ್ನೆಲೆಯಲ್ಲಿ ಎಲ್ಲವೂ ಕೂಡ ಒಂದೇ ಥರನೇ ಕಾಣಿಸ್ತಾ ಇರುತ್ತೆ ಅಲ್ಲಿ. ಸುಮಾರು 1ನೇ ತರಗತಿಯಿಂದ 8ನೇ ತರಗತಿವರೆಗೂ ಕೂಡ 110 ಮಕ್ಕಳು ಇಲ್ಲಿ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಸರ್, ಕಲಿಯೋದಕ್ಕೆ ಬರ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂತಂದರೆ ಒಟ್ಟು ಇಲ್ಲಿ ಇರ್ತಕ್ಕಂಥ 6 ಕೊಠಡಿಗಳಲ್ಲಿ 2 ಕೊಠಡಿ ಆಲ್ರೆಡಿ ಇವು ಎಲ್ಲ ಕಿತ್ತು ಬೀಳ್ತಾ ಇದೆ, ಈಗ ಕುಸ್ತು ಬೀಳ್ತಾ ಇದೆ. ಇನ್ನು 4 ಕೊಠಡಿಗಳಲ್ಲಿ 1ರಿಂದ 8ನೇ ತರಗತಿ ಮಕ್ಕಳನ್ನು ಕೂಡ ಒಂದು ರೂಮಲ್ಲಿ 2 ಕ್ಲಾಸ್ಗಳನ್ನ ಕೂರಿಸ್ಕೊಂಡು ಪಾಠ ಮಾಡ್ತಕ್ಕಂಥ ಸಂದರ್ಭ ನಮ್ಮೂರಿನ ಶಾಲೆಯ ಪರಿಸ್ಥಿತಿ ಈ ಥರ ಇದೆ. ಮಕ್ಕಳನ್ನ ಕೂಡ ಕಳಿಸೋದಕ್ಕೆ ಭಯ ಪಡ್ತಿದ್ದಾರೆ. ಯಾಕಂದರೆ ಮಕ್ಕಳು ಇಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ, ಇಲ್ಲಿ ಎಲ್ಲ ಕಿತ್ತು ಕಿಸನ್ನಾಗಿದೆ. ಇದು ಪೋಷಕರು ಶಾಲೆಗೆ ಮಕ್ಕಳನ್ನ ಕಳಿಸ್ತಕ್ಕೆ ಭಾಳ ಭಯ ಪಡ್ತಿದ್ದಾರೆ. ದಯಮಾಡಿ ಇದನ್ನು ಕೂಡಲೇ ಕೊಠಡಿಗಳನ್ನ ಡೆಮಾಲಿಸಿಸ್ ಮಾಡಿಸಿ ಒಂದು ಹೊಸ ಕಟ್ಟಡವನ್ನು ನಿರ್ಮಿಸ್ಕೊಡ್ಬೇಕು ಅಂತ ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಮೂಲಕ ನಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀವಿ. ಈಗ ನಮ್ಮ ಗ್ರಾಮದಲ್ಲಿ 110ರಿಂದ 115 ಜನ ಮಕ್ಕಳಿದ್ದಾರೆ. ಈಗ ಆಲ್ರೆಡಿ ನಮ್ಮ ಕೊಠಡಿ ಸಮಸ್ಯೆ ಆದ್ದರಿಂದ, ಆಮೇಲೆ ಕಾಂಪೌಂಡ್ ಇಲ್ಲ, ಮಕ್ಕಳು ಎಲ್ಲ ಒಂದೇ ಶಾಲೆಯಲ್ಲಿ ಒಂದೇ ಕೊಠಡಿಲಿ ಪಾಠ ಕೇಳೋ ಸ್ಥಿತಿಲಿ ಇದೆ ನಮ್ಮ ಬಸವಾಪುರದ ಗ್ರಾಮದಲ್ಲಿ. ಮಧು ಬಂಗಾರಪ್ಪನವರು ಹೆಚ್ಚಿನ ಒಂದು ಗಮನ ಹರಿಸಿ ಈ ಬಿಲ್ಡಿಂಗನ್ನು ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗನ್ನು ನಮಗೆ ಕೊಡಬೇಕು. ಚೌಡಿಲಿ ಕೂತ್ಕೊಂಡು ಮಕ್ಕಳು ಪಾಠ ಕೇಳೋ ಸ್ಥಿತಿಲಿ ಇದ್ದಾರೆ. ಈಗ ಆಲ್ರೆಡಿ ನಡೀತದೆ, ಚೌಡಿಲೇ ಪಾಠ ಕೇಳ್ತಾರೆ. ನಮಗೆ ಹೊಸ ಬಿಲ್ಡಿಂಗ್ ಕೊಡಿಸ್ಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ನನ್ನ ಮನವಿಯನ್ನು ಸಲ್ಲಿಸ್ತೇನೆ. ನಮ್ಮ ಸ್ಕೂಲಿ ಇಲ್ಲಿಗೆ ಹೋಗೋಕ್ಕೆ ಭಯ ಆಯ್ತಲ್ಲ, ಒಂದೇ ರೂಮ್ಲಿ ಪಾಠ ಮಾಡ್ತಾವ್ರೆ, ಆಗೋದು ಇಲ್ಲ. ಈಚ್ ಕುಣಿಸ್ಬಿಟ್ಟು ಪಾಠ ಮಾಡ್ತಾರೆ, ಚಾವಡಿ ತಗೊಂಡು ಪಾಠ ಮಾಡ್ತಾರೆ. ದಯಮಾಡಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಸಚಿವರು ಶಾಸಕರಾಗಿರುವಂಥ ಪುಟ್ಟರಂಗ ಶೆಟ್ಟಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್. ಸರ್, ಹಲವು ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಹೇಗಿದೆ ಅಂದರೆ ಶಿಕ್ಷಣ ಅನ್ನುವಂಥದ್ದೇ ಶಿಕ್ಷೆ ಅನ್ನುವಂಥ ಪರಿಸ್ಥಿತಿ ಇದೆ. ಯಾವಾಗ ಸರ್ ಅದೆಲ್ಲ ಸರಿಯಾಗೋದು ಅಂತ? ಸರ್, ಈಗ ಏನಾಗಿದೆ ಅಂದರೆ ಇದೆಲ್ಲ 1972-73ರಲ್ಲಿ ಬ್ಲಾಕ್ ಬೋರ್ಡ್ನಲ್ಲಿ ಕಪ್ಪು ಹಲಗೆ ಮಾಡಿದಂಥ ಶಾಲೆಗಳು. ಆಮೇಲೆ ಕೆಲವು ಶಾಲೆಗಳಿಗೆ ಮಕ್ಕಳೇ ಇಲ್ಲ. ಇಲ್ಲಿ ಎಷ್ಟು ಮಕ್ಕಳ ಸಂಖ್ಯೆಗೆ ಬಿಟ್ಕೊಟ್ಟಿರ್ತಾರೆ. ಈಗ 21 ಕೊಠಡಿಗಳನ್ನ ಕೊಟ್ಟರೆ, ನೆನ್ನ ನಾನು BOನ ಕರೆದಿದ್ದೀವಿ, ಅದಕ್ಕೊಂದು ಕೊಠಡಿ ಕೊಡಪ್ಪ, ಅದಕ್ಕೊಂದು ಕೊಠಡಿ ಹಾಕಿದೆ ಕೊಡ್ತೀವಿ. ಆ ಮಕ್ಕಳ ಸಂಖ್ಯೆಗಳು ಸರಿ ಆಯ್ತದ. ಅಲ್ಲ, ಮಕ್ಕಳು ಬರಲ್ಲ ಅಂದ್ರೆ ಯಾಕೆ ಅಂದ್ರೆ ಇಂಥ ಕಿತ್ತೋ ಶಾಲೆಗಳಿಗೆ ಯಾವನ್ ಬರ್ತಾನೆ ಸರ್? ಇಲ್ಲ ತೋರಿಸ್ಬಿಟ್ಟು ಸೇರಿಸ್ತಾರೆ. ಎಲ್ಲ ಶಾಲೆಗಳು ಕೇಳಿ, ಎಲ್ಲ ಏನಾಗಿದೆ, ಎಲ್ಲ ಕಾನ್ವೆಂಟು ಟೌನು, ಅನೇಕರು ಎಲ್ಲ ಟೌನಿಗೆ ಒಂದು ಸೇರ್ಕೊಂಡ್ರ ತಂದೆ ತಾಯಿಗಳು. ಸರ್, ಅದ್ ಯಾಕೆ ಹೇಳಿ ಸರ್ ಪುಟ್ಟರಂಗ ಶೆಟ್ಟಿ ಸರ್, ನಿಮ್ಗೆ ಚೆನ್ನಾಗಿ ಗೊತ್ತಿದೆ, ನೀವು 4 ಬಾರಿ 5 ಬಾರಿ MLA ಆದಂತವ್ರು. ಅಲ್ಲಿ ಯಾಕೆ ಹೋಗ್ತಾರೆ ಖಾಸಗಿ ಶಾಲೆಗಳಿಗೆ ಅಂದ್ರೆ ಇಂಥ ಕಿತ್ತೋ ಶಾಲೆಗೆ ಯಾವ ಪೋಷಕರು ಧೈರ್ಯ? ಇಲ್ಲ ನೀವು ಬಂದು ನೋಡಿ, ಅಲ್ಲಿ ಮಕ್ಕಳ ಸಂಖ್ಯೆ ಕೊಠಡಿ ಇದೆ. ನೀವು ಅನ್ಕೊಂಡಾಗೆಲ್ಲ 30 ಮಕ್ಳಿರ್ತಕ್ಕಂಥ 30 ಮಕ್ಕಳು ಒಂದು ಕೊಠಡಿ 2 ಶಿಕ್ಷಕರು ಅಂತ ಇರೋದು ಕಾನೂನಲ್ಲಿ. ಅದ್ರಂತೆ ಇದೆ ಅಲ್ಲಿ. ಆ ಮಗು ಅಂತದ್ದು ಇನ್ನಕ್ಕಾಗಲ್ಲ. ಯಾಕಂದ್ರೆ ನಾನೇ ಕರೆದಿದ್ದಿ, ಆದ್ರೂ ಒಂದು ಕೊಠಡಿನ ಈಗ ಹಾಕ್ಬಿಡಿ ಅಂತ ಹೇಳಿದೀನಿ. ಆ ಕೊಠಡಿ ಮಾಡಿಸ್ಕೊಡ್ತೀವಿ. ಅಲ್ಲ, ಯಾಕೆಂದ್ರೆ ಈಗ ನಿಮ್ಮ
ತುಂಬಾ ನಮಗೂ ಆಪ್ತರು ಸಿದ್ದರಾಮಯ್ಯ. ನಮ್ಗೆ ನೀವು ಇವತ್ತು- ಹೇಳಿದ್ರೆ ಯಾವ್ದಾದ್ರು ಒಂದು ಶಾಲೆ ಮಾಡ್ಕೊಡಲ್ಲ ಅಂತಾರ ಸರ್? ನೀವೇನ್ ದೊಡ್ಡ ಇಲ್ಲ, ಬಿಲ್ಡಿಂಗ್ ಇಲ್ಲ, ಈಗ ಕೇಳ್ತಾ ಇಲ್ಲ, ನೀವು ಶಾಲೆಗೋಸ್ಕರ ಕೇಳಿ, ಕೇಳ್ತಾ ಇದ್ದಾರೆ. ನೀವು ನಿಮ್ಮ ಕ್ಷೇತ್ರದ ಕೇಳಿ, ಬಡ ನೀವು ಮಕ್ಕಳು ಹೇಳಿದ್ರೆ ಓದಕ್ಕೋಸ್ಕರ ಕೇಳ್ತಾ ಇದ್ದೀರಾ? ನಾವೇ ಕೇಳಿ ರಿಪೇರಿ ಮಾಡಿಸ್ಕೊಡ್ಬೇಕಾದ್ರೆ 2 ಲಕ್ಷ ಆಗ್ತದೆ. ಅದು ಏನೂ ಅಲ್ಲ 2 ಲಕ್ಷಗಳು. ಆ ಶಾಲೆ ರಿಪೇರಿ ತಕ್ಕ ದುಡ್ಡು ಹಾಕ್ಬೇಕು ಲೆಕ್ಕಾಚಾರ. ಹ್ಮ್ ಆಯ್ತಾ? ಈಗ ನಮ್ಮ ಅರ್ಧನಹಳ್ಳಿ ಶಾಲೆ ಇದೆಯಲ್ಲ, ಹ್ಮ್ ಒಂದು ಕೊಠಡಿ ಸರಿ ಇಲ್ಲ. ಆಗ ನಾನು ನಮ್ಮ MSI 60 ಲಕ್ಷ ಹಾಕಿ ಈಗ ಅದನ್ನ ಹೊಸ ಕೊಠಡಿಯನ್ನು ಮಾಡಿಸ್ಕೊಡ್ತಾ ಇದ್ದೀನಿ. ನಮ್ಮಲ್ಲಿ ನಾವು ಬಂದ್ರೆ ಇನ್ನೊಂದು ತೋರಿಸ್ತಾ ಇದ್ವಿ ಪುಟ್ಟರಂಗ ಶೆಟ್ಟಿ ಅವರೇ, ಬಸವಾಪುರದ್ದು. ಅಲ್ಲಿ ಮಕ್ಕಳಿದ್ದಾರೆ, ಶಾಲೆನೂ ಇದೆ, ಕೊಠಡಿ ಇಲ್ಲ. 1 to 8 ವರೆಗೂ ಇರೋ ತರಗತಿಗಳಿಗೆ 6 ಕೊಠಡಿ, ಅದರಲ್ಲಿ 2 ಕಂಪ್ಲೀಟ್ಲಿ ಶಿಥಿಲಗೊಂಡಿರುವಂತ ಕೊಠಡಿ. ಇಲ್ಲ, ಇಮಿಡಿಯೇಟ್ ಒಂದು ಕೊಠಡಿ ಹಾಕಿದೀವಿ, ಮಾಡ್ತೀವಿ. ಮಾಡಿಸ್ಕೊಡ್ತೀರಾ? ಭರವಸೆ ಇಟ್ಕೊಬೋದಾ ಆ ಊರಿನ ಜನರ ಪರವಾಗಿ? ನಾನು ಸುಳ್ಳಾಡಕ್ ಹೋಗಲ್ಲ, ಯಾವಲ್ಲ ಆಡದೇ ಮಾಡೋದು. ಅಲ್ಲ, ಸುಳ್ಳು ಅಂತಲ್ಲ, ಭರವಸೆ ಕೊಡ್ತೀರಾ ಅಲ್ಲಿ ಬೇಗ ಮಾಡಿಸ್ಕೊಡ್ತೀರಾ ಅಂತ? ಯಾಕೆಂದ್ರೆ ಪಾಪ ಮಕ್ಕಳು ನೆಕ್ಸ್ಟ್ ಮತ್ತೆ ಡೈವರ್ಟ್ ಆಗ್ಬಾರ್ದಲ್ಲ ಅಲ್ಲಿ ಪ್ರೈವೇಟ್ ಶಾಲೆಗಳಿಗೆ. ಇಲ್ಲ ಡೈವರ್ಟ್ ಆಗೋ ಪ್ರಶ್ನೆ ಇಲ್ಲ, ಮಾಡಿಸ್ಕೊಡ್ತೀನಿ ಬಿಡಿ. ಓಕೆ, ಈ ನಿಮ್ ಭರವಸೆ ನಂಬ್ಕೊಳ್ತೀವಿ ಪುಟ್ಟರಂಗ ಶೆಟ್ಟಿ ಅವರೇ. ಆ ಊರಿನ ಜನನು ಕೂಡ ನೋಡ್ತಿದ್ದಾರೆ. ನಮ್ಮ ಜೀವನ ಪುಟ್ಟರಂಗ ಶೆಟ್ಟಿ ಅವರು ಭರವಸೆ ಕೊಟ್ಟಿದ್ದಾರೆ, ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ, ಮಾಡಿಸ್ಕೊಟ್ಟೇ ಕೊಡ್ತಾರೆ ಅನ್ನುವಂತ ನಂಬಿಕೆ ಇಟ್ಕೊಬಹುದು. ಈಗ BOನು ಕರ್ಕೊಂಡು ನಾಳಿದ್ದು ಹೋಯ್ತೀನಿ ನಾನು. ಇವಾಗ ನಾಳೆ ರಜಾ. ನಾಳೆ ಖುದ್ದು ವಿಸಿಟ್ ಕೊಟ್ಟು ಎಲ್ಲಿ ಅದನ್ನ ಯಾವ್ದು ಹೊಡೆದಾಕ್ಬೇಕಾದ್ರೆ PWD ಪರ್ಮಿಷನ್ ತಗೊಂಡು ಹೊಡೆದಾಕಿ ಮಾಡಿಸ್ಕೊಟ್ಬಿಡ್ತೀನಿ. ಓಕೆ. ಧನ್ಯವಾದ ಪುಟ್ಟರಂಗ ಶೆಟ್ಟಿ ಅವರೇ, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಪುಟ್ಟರಂಗ ಶೆಟ್ಟಿ ಅವರು ಹೇಳಿದ್ದಾರೆ ಕೊಠಡಿಯನ್ನು ಮಾಡಿಸ್ಕೊಡ್ತೀವಿ ಅಂತ.